ಇಲ್ಲಿ ಪಿಜ್ಜಾ ಸೇಲ್ ಜಾಸ್ತಿ ಆಯಿತು ಅಂದ್ರೆ ಅರ್ಥ ಮಾಡಿಕೊಳ್ಳಿ ಯುದ್ಧ ನಡೆಯಲಿದೆ ಅಂತ. ಈಗ ನಡೆಯುವ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಅಮೆರಿಕ ಇರಾನ್ ಮೇಲೆ ಬಾಂಬಿಂಗ್ ಮಾಡಿತ್ತು. ಆಗ ಕೂಡ ಈ ಸ್ಥಳದಲ್ಲಿ ಪಿಜ್ಜಾ ಸೇಲ್ ಜಾಸ್ತಿ ಆಗಿತ್ತು. ಕೇವಲ ಪಿಜ್ಜಾ ಸೇಲ್ ಜಾಸ್ತಿ ಆಗೋದ್ರಿಂದ ಯುದ್ಧ ಹೇಗೆ ಆಗುತ್ತೆ ಅಂದ್ರೆ ಇಲ್ಲಿದೆ ಅಮೆರಿಕದ ಡಿಫೆನ್ಸ್ ಹೆಡ್ ಕ್ವಾರ್ಟರ್ ಪೆಂಟಗಾನ್. ಅಮೆರಿಕ ಯಾವಾಗ ದೊಡ್ಡ ಯುದ್ಧಕ್ಕೆ ರೆಡಿ ಆಗುತ್ತೆ ಆಗ ಅಮೆರಿಕದ ಮಿಲಿಟರಿ ಮತ್ತೆ ಅವರ ಇಂಟೆಲಿಜೆನ್ಸ್ ಇಲ್ಲಿ ಬಂದು ಮೀಟಿಂಗ್ ಮಾಡುತ್ತೆ. ಮತ್ತೆ ಈ ಮೀಟಿಂಗ್ ತುಂಬಾ ಜಾಸ್ತಿ ದಿನ ನಡೆಯುತ್ತೆ. ಅದಕ್ಕೆ ಆಫೀಸರ್ಸ್ ಆಗ ಕ್ವಿಕ್ ಫುಡ್ ಆರ್ಡರ್ ಮಾಡ್ತಾರೆ. ಇದರಿಂದ ಹತ್ತಿರದ ಪೆಂಟಗಾನ್ ಪಿಜ್ಜಾ ಔಟ್ಲೆಟ್ ನಲ್ಲಿ ಜಾಸ್ತಿ ಸೇಲ್ ಆಗುತ್ತೆ. ಇವಾಗ ನಡೆಯುವ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಲ್ಲೂ ಪಿಜ್ಜಾ ಸೇಲ್ ಜಾಸ್ತಿ ಆಗಿತ್ತು. ಮತ್ತೆ 1991ರಲ್ಲಿ ಗಲ್ಫ್ ಯುದ್ಧದ ಸಂದರ್ಭದಲ್ಲಿ ಇಲ್ಲಿ ಪಿಜ್ಜಾ ಸೇಲ್ ಜಾಸ್ತಿ ಆಗಿತ್ತು. ಇರಾಕ್ ನಲ್ಲಿ ದಾಳಿಗೂ ಮುಂಚೆ ಮತ್ತೆ 2011ರಲ್ಲಿ ಲಿಬಿಯಾ ಮೇಲೆ ಏರ್ ಸ್ಟ್ರೈಕ್ ಮಾಡೋಕ್ಕೂ ಮುಂಚೆ ಈ ಪಿಜ್ಜಾ ಸೇಲ್ಸ್ ಜಾಸ್ತಿ ಆಗಿತ್ತು. ಈ ಸೇಲ್ಸ್ ನ ಹೆಚ್ಚಳದಿಂದ ಜನ ಯುದ್ಧದ ಅಂದಾಜು ಮಾಡ್ತಾರೆ. ಇದನ್ನ ಪೆಂಟಗಾನ್ ಪಿಜ್ಜಾ ಇಂಡೆಕ್ಸ್ ಅಂತಾರೆ. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.